ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಇರಾನ್ ಮೇಲೆ ಜಂಟಿ ದಾಳಿ ನಡೆಸುತ್ತಿವೆ. ಈ ಪರಿಸ್ಥಿತಿಯಲ್ಲಿ ಇರಾನ್ ದೇಶದಲ್ಲಿ ಪ್ರಸ್ತುತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕೇಳಿದರೆ ನೀವು ಖಂಡಿತವಾಗಿಯೂ ಶಾಕ್ ಆಗ್ತೀರಾ. ಪ್ರಸ್ತುತ ಇರಾನ್ನಲ್ಲಿ ಸರಾಸರಿ ಪೆಟ್ರೋಲ್ ಬೆಲೆ ಲೀಟರ್ಗೆ ಸುಮಾರು 2 ರೂಪಾಯಿಗೆ ಮಾರಾಟವಾಗುತ್ತಿದೆ. ಅದೇ ರೀತಿ ಡೀಸೆಲ್ ಬೆಲೆ ಲೀಟರ್ಗೆ ಕೇವಲ 25 ಪೈಸೆ. ಆಯಿಲ್ ಇರಾನ್ ರಾಷ್ಟ್ರೀಯ ಸಂಪನ್ಮೂಲವಾಗಿದೆ ಮತ್ತು ಅದರ ಮೂಲಕ ಸಾರ್ವಜನಿಕರಿಗೆ ಪ್ರಯೋಜನವನ್ನು ನೀಡಬೇಕು ಎಂದು ಇರಾನ್ ಸರ್ಕಾರ ನಂಬುತ್ತದೆ. ನೈಸರ್ಗಿಕ ಸಂಪನ್ಮೂಲಗಳ ವಿಷಯದಲ್ಲಿ ಇರಾನ್ ವಿಶ್ವದಲ್ಲೇ 5ನೇ ಸ್ಥಾನದಲ್ಲಿದೆ. ಇರಾನ್ನಲ್ಲಿ ಪ್ರತಿಯೊಬ್ಬ ನಾಗರಿಕನು ಪ್ರತಿ ತಿಂಗಳು ಪೆಟ್ರೋಲ್ ಮತ್ತು ಡೀಸೆಲ್ನ ನಿಗದಿತ ಕೋಟಾವನ್ನು ಪಡೆಯುತ್ತಾನೆ. ನಾಗರಿಕರು ಮೊದಲ 60 ಲೀಟರ್ ಪೆಟ್ರೋಲ್ಗೆ ಸುಮಾರು 15,000 ಇರಾನಿಯನ್ ರಿಯಾಲ್ ಪಾವತಿಸಬೇಕಾಗುತ್ತದೆ. ಇದು ಭಾರತೀಯ ರೂಪಾಯಿಗಳಲ್ಲಿ ಲೀಟರ್ಗೆ ಸುಮಾರು 1.3 ರೂಪಾಯಿ. ಆ ದೇಶದ ನಿಯಮಗಳ ಪ್ರಕಾರ ಒಬ್ಬ ವ್ಯಕ್ತಿಯು 60 ಲೀಟರ್ ಮಿತಿಯನ್ನು ಮೀರಿದರೆ ಅವನು ಮಾರುಕಟ್ಟೆ ದರದಲ್ಲಿ ಪೆಟ್ರೋಲ್ ಖರೀದಿಸಬೇಕಾಗುತ್ತದೆ. ಈ ದರ ಭಾರತಕ್ಕಿಂತ ತುಂಬಾ ಕಡಿಮೆಯಾಗಿದೆ. ಇದು ಲೀಟರ್ಗೆ ಸುಮಾರು 2.5 ರೂಪಾಯಿಯಿಂದ 3 ರೂಪಾಯಿ ಮಾತ್ರ. ಅದೇ ರೀತಿ ಇರಾನ್ನಲ್ಲಿ ಡೀಸೆಲ್ ಕೂಡ ಕೋಟಾ ವ್ಯವಸ್ಥೆಯನ್ನು ಹೊಂದಿದೆ. ಆರಂಭಿಕ ಕೋಟಾದಲ್ಲಿ ಇದನ್ನು ಲೀಟರ್ಗೆ 25 ಪೈಸೆ ಮತ್ತು ಕೋಟಾ ಮುಗಿದ ನಂತರ 50 ಪೈಸೆವರೆಗೆ ಮಾರಾಟ ಮಾಡಲಾಗುತ್ತದೆ. ಆದರೆ ಇದೀಗ ಇರಾನ್ ಪ್ರಜೆಗಳು ವಿಶ್ವದ ಅತ್ಯಂತ ಕಡಿಮೆ ಬೆಲೆಯ ಇಂಧನವನ್ನು ಬಳಸುತ್ತಿದ್ದಾರೆ.